ಹಲೋ ನಮಸ್ಕಾರ. ಇವತ್ತು ನಾನು ಕಣ್ಣಪ್ಪ ಮೂವಿಯ ಬಗ್ಗೆ ವಿವರಣೆಯನ್ನು ನೀಡುತ್ತಿದ್ದೇನೆ. ರಿವ್ಯೂಸ್. ಕಣ್ಣಪ್ಪ ಮೂವಿಯನ್ನು ಮುಖೇಶ್ ಕುಮಾರ್ ಸಿಂಗ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಅದರ ನಿರ್ಮಾಪಕ ವಿಷ್ಣು ಮಂಚು ಹಾಗೂ ಮೇನ್ ರೋಲ್ ಅಲ್ಲಿ ವಿಷ್ಣು ಮಂಚು ಅವರು ಕಾಣಿಸಿಕೊಂಡಿದ್ದಾರೆ. ಹಾಗೂ ಮಂಚು ಮಾಧವನ್ ವಿಷ್ಣು ಮಂಚುವಿನ ತಂದೆ ಕೂಡ ನಿರ್ಮಾಪಕರಾಗಿದ್ದಾರೆ. ಮುಖ್ಯ ನಟರು ವಿಷ್ಣು ಮಂಚು, ಪ್ರಭಾಸ್, ಅಕ್ಷಯ್ ಕುಮಾರ್, ಕಾಜಲ್ ಅಗರ್ವಾಲ್, ಮೋಹನ್ ಲಾಲ್. ಸಹಾಯಕ ನಟರು ಮೋಹನ್ ಬಾಬು, ಶರತ್ ಕುಮಾರ್, ಪ್ರೀತಿ ಮುಕುಂದನ್. ಕಣ್ಣಪ್ಪ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗಿದ್ದು, ಮುಖ್ಯ ಪಾತ್ರದಲ್ಲಿ ವಿಷ್ಣು ಮಂಚು ಅವರು ಕಾಣಿಸಿಕೊಂಡಿದ್ದಾರೆ. ಕಣ್ಣಪ್ಪ ಸಿನಿಮಾವು ಭಕ್ತಿಯ ದಾರಿಗೆ ಹೋಗುವ ಯಾತ್ರೆಯನ್ನು ತೋರಿಸುತ್ತದೆ. ಪ್ರೇಮ, ನಾಟಕ, ಆಕ್ಷನ್ ಮತ್ತು ಭಕ್ತಿ ಭಾವನೆಗಳನ್ನು ಒಳಗೊಂಡು ಸುಮಾರು 3 ಗಂಟೆಗಳ ಮತ್ತೆ 2 ನಿಮಿಷಗಳ ಸಿನಿಮಾವಾಗಿದ್ದು, ಮೊದಲಾರ್ಧದಲ್ಲಿ ಕಥೆ ತುಂಬಾ ನಿಧಾನವಾಗಿ ಸಾಗುತ್ತದೆ. ಇದು ಕೆಲವರಿಗೆ ಡಿಸಪಾಯಿಂಟ್ ಮಾಡಿದೆ ಎಂದು ಕೆಲವರು ಟೀಕೆಯಿಂದ ಮಾತನಾಡಿದ್ದಾರೆ. ಆದರೆ ಎರಡನೇ ಭಾಗದ ಕೊನೆಯಲ್ಲಿ ಭಾವನಾತ್ಮಕ ಮತ್ತು ಪ್ರಭಾವಶಾಲಿ ಕ್ಲೈಮ್ಯಾಕ್ಸ್ ಇದೆ. ವಿಷ್ಣು ಮಂಚು ಅವರ ಆಕ್ಟಿಂಗ್ ತಿನ್ನಾಡು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ವಿಶೇಷವಾಗಿ ಎರಡನೇ ಭಾಗದಲ್ಲಿ ಉತ್ತಮ ಪ್ರದರ್ಶನ ಮಾಡಿದ್ದಾರೆ. ಪ್ರಭಾಸ್ ಅವರು 30 ನಿಮಿಷದಲ್ಲಿ ಅವರು ಹೈಲೈಟ್ ಆಗಿದ್ದು, ಅಭಿಮಾನಿಗಳಿಗೆ ತುಂಬಾ ಹತ್ತಿರವಾಗಿದ್ದಾರೆ. ಬಾಹುಬಲಿಯ ನಂತರ ಕಣ್ಣಪ್ಪ ಸಿನಿಮಾವು ಒಂದು ಪ್ರಭಾಸ್ ಅವರಿಗೆ ಮೆಚ್ಚುಗೆಯನ್ನು ತಂದುಕೊಟ್ಟಿದೆ. ಅಕ್ಷಯ್ ಕುಮಾರ್ ಮತ್ತು ಕಾಜಲ್ ಅಗರ್ವಾಲ್ ದೇವತಾ ಪಾತ್ರಗಳಲ್ಲಿ ಒಳ್ಳೆಯ ಚಿತ್ರಣವಾಗಿ ಕಾಣಿಸಿಕೊಂಡಿದ್ದಾರೆ. ಮೋಹನ್ ಲಾಲ್ ಅವರು ಗಂಭೀರ ಸನ್ನಿವೇಶಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ. ಹಾಗೂ ಇತರ ಹಿಂಬಾಲಕ ಕಲಾವಿದರು ತಮ್ಮ ಪಾತ್ರಗಳಲ್ಲಿ ಸಮರ್ಪಕ ನಟನೆಯನ್ನು ನೀಡಿದ್ದಾರೆ. ಹಾಗೂ ಈ ಚಿತ್ರದ ನಿರ್ದೇಶನ ಮುಖೇಶ್ ಕುಮಾರ್ ಸಿಂಗ್ ಅವರು. ಭಕ್ತಿಪೂರ್ಣ ಹಾಗೂ ಭವ್ಯ ದೃಶ್ಯಗಳನ್ನು ತೋರಿಸಲಾಗಿದೆ. ಕ್ಯಾಮರಾ ಕೆಲಸ ನ್ಯೂಜಿಲೆಂಡ್ನಲ್ಲಿ ಸುಂದರ ದೃಶ್ಯಗಳನ್ನು ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ. ಸಂಗೀತ ಭಾವನೆಗಳನ್ನು ಜಾಗೃತಗೊಳಿಸುತ್ತದೆ. ಹಾಗೂ ಕೆಲವು ಹಾಡುಗಳು ಕಥೆಯೊಳಗೆ ಸೂಕ್ತವಾಗಿ ಸೇರಿಲ್ಲ ಎಂದು ನನ್ನ ಅಭಿಪ್ರಾಯ. ವಿಎಫ್ಎಕ್ಸ್ ಅಭಿಮಾನಿಗಳು ಆದಿಪುರುಷ ಸಿನಿಮಾ ತರ ಇದೆ ಎಂದು ಟೀಕೆಯನ್ನು ಹೊರಡಿಸಿದ್ದಾರೆ. ಪ್ರೇಕ್ಷಣೀಯತೆ ಮತ್ತು ಬಾಕ್ಸಾಫೀಸ್ ಬಗ್ಗೆ ಹೇಳುವುದಾದರೆ, ವಿಮರ್ಶಕರು 2.5 ರಿಂದ 3.5 ರೇಟ್ ನೀಡುವುದಾಗಿ ಹೇಳಿಕೊಂಡಿದ್ದಾರೆ. ಪ್ರೇಕ್ಷಕರು ವಿಶೇಷವಾಗಿ ಎರಡನೇ ಭಾಗದ ಕ್ಲೈಮ್ಯಾಕ್ಸ್ ಹಾಗೂ ಪ್ರಮುಖ ನಟರ ಪ್ರದರ್ಶನವನ್ನು ಮೆಚ್ಚಿದ್ದಾರೆ. ಅಂದರೆ ವಿಷ್ಣು ಮಂಚು ಹಾಗೂ ಪ್ರಭಾಸ್ ಮತ್ತೆ ಅಕ್ಷಯ್ ಕುಮಾರ್ ಪಾತ್ರವನ್ನು ಮೆಚ್ಚಿದ್ದಾರೆ. ಮೊದಲ ದಿನದ ಬಾಕ್ಸ್ ಆಫೀಸ್ 9 ಕೋಟಿ ಎನ್ನಲಾಗಿದೆ. ಹಾಗೂ ವಿಷ್ಣು ಮಂಚು ಅವರಿಗೆ ಇದು ಅತ್ಯುತ್ತಮ ಆರಂಭ. ಹಾಗೂ ಭಾವಪೂರ್ಣ ಸಂಗೀತ ಹಾಗೂ ನ್ಯೂಜಿಲೆಂಡ್ನ ದೃಶ್ಯಗಳು ಮತ್ತು ವಿಷ್ಣು ಮಂಚು, ಪ್ರಭಾಸ್ ಮತ್ತು ಅಕ್ಷಯ್ ಕುಮಾರ್ ಅವರ ಅಭಿನಯ ತುಂಬಾ ಪ್ರಶಂಸೆಯಾಗಿದ್ದು, ಈ ಚಿತ್ರದ ಸ್ಟ್ರೆಂತ್ ಎಂದು ಹೇಳಬಹುದು. ದುರ್ಬಲತೆ ಎಂದರೆ ಮೊದಲಾರ್ಧ ನಿಧಾನವಾಗಿದ್ದು ಹಾಗೂ ವಿಎಫ್ಎಕ್ಸ್ಗಳ ಸರಿಯಾದ ಕೊರತೆಯಿಂದ ಕಥೆಯ ತಿದ್ದುಪಡಿ ಅಗತ್ಯತೆ, ಅನಗತ್ಯ ಹಾಡುಗಳು, ಎಡಿಟಿಂಗ್ ಸಮಸ್ಯೆಗಳು. ನಮಸ್ಕಾರ ಗೈಸ್, ಇದು ನನ್ನ ರಿವ್ಯೂಸ್ ಆಗಿದೆ. ಏನಾದರೂ ತಪ್ಪು ರಿವ್ಯೂಸ್ ಇದ್ದಲ್ಲಿ ಕ್ಷಮೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ಹಾಗೂ ನನ್ನ ನೆಕ್ಸ್ಟ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.